ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಚಂದ್ರಕಾಂತ್ ನೇಕೋಡ್ ಅಂತ ಹೇಳಿ ಸರ್. ಊರು ಯಾವುದು ಸರ್? ಎಂಕಂಚಿ ಸರ್. ತಾಲೂಕಾ? ಸಿಂದಗಿ ಸರ್. ಡಿಸ್ಟಿಕ್? ಬಿಜಾಪುರ. ಬಿಜಾಪುರ ರೀ. ಹಾಂ ಸರ್. ಇದು ಕಬ್ಬಿನ ಹೊಲಕ್ ರೀ? ಹಾಂ ಸರ್. ಇದು ಏನೇನು ಪ್ರಾಡಕ್ಟ್ ಯೂಸ್ ಮಾಡಿರಿ ಹೇಳ್ರಿ? ಬ್ಯಾಕ್ಟೀರಿಯಾ ಯೂಸ್ ಮಾಡಿದೇನು ರೀ. RPS ಒಂದು 1 ಲೀಟರ್ ಎಣ್ಣೆ ಯೂಸ್ ಮಾಡೇನು ರೀ. ಏನಿದು ಫಸ್ಟ್ ಡೋಸ್ ಕೊಟ್ಟಿನಿ ಸರ್ ಇವಾಗ ರೀ. ನೀವು ಶುಗರ್ ಕ್ಯಾನ್ ಕಿಟ್ ತೊಗೊಂಡ್ರಿ? ಕಿಟ್ ತೊಗೊಂಡಿನಿ ಸರ್. ಒಂದು ಎಷ್ಟು ಕಿಟ್ ತೊಗೊಂಡ್ರಿ? ಎಷ್ಟು ಎಕರೆ ತೊಗೊಂಡ್ರಿ? 10 ಕಿಟ್ ತೊಗೊಂಡಿವಿ ಸರ್. 10 ಕಿಟ್ ತೊಗೊಂಡ್ರಿ. ಕಿಟ್ನಾಗ ಫಸ್ಟ್ ಡೋಸ್ ಏನು ಕೊಟ್ರಿ? ಬ್ಯಾಕ್ಟೀರಿಯಾ ಬಿಟ್ಟು RPS 76 1 ಲೀಟರ್ ಕೊಟ್ಟಿನಿ ಸರ್. ಡ್ರಿಂಚಿಂಗ್ ಮಾಡಿದನ್ ರೀ. ಡ್ರಿಚಿಂಗ್ ಮಾಡಿರಿ? ಹಾಂ ಸರ್. ಫಸ್ಟ್ ಡ್ರಿಂಚಿಂಗ್ ಮಾಡುವಾಗ ಇಲ್ಲಿಗಿತ್ತು ಸರ್. ಎಲ್ಲಿಗೆ ರೀ? ಇಲ್ಲಿಗೆ. ಹಾಂ ರೀ. ಇವಾಗ ಬೇಸಿ ನನ್ನ ತಲೆ ಮಟ್ಟಕ್ಕೆ ಬಂದಿದೆ ಸರ್ ಇವಾಗ. ಹೌದ್ರಿ? ಹಾಂ ರೀ. ಎಷ್ಟು ದಿವಸ ಆಗಿದೆ ಈಗ ಡ್ರಿಚಿಂಗ್ ಮಾಡಿ? 25 ದಿನ ಆಯ್ತು ಸರ್. ಇವತ್ತಿಗೆ ಬರೋಬ್ಬರಿ 25 ದಿವಸ ಆಯ್ತು. ಇದು RPS ಮತ್ತು ಬ್ಯಾಕ್ಟೀರಿಯಾ ಯೂಸ್ ಮಾಡೋ ನಂತರ ನಿಮ್ಗೆ ಏನು ಸ್ವಲ್ಪ ಚೇಂಜಸ್ ಆಗ್ಯದ್ರಿ ಕಬ್ಬಿಗೆ? ಮರಿಗಳ ಸಂಖ್ಯೆನೂ ಜಾಸ್ತಿ ಆಗೈತ್ರಿ. ಮರಿಗಳ ಸಂಖ್ಯೆ ಹೆಂಗ್ ಚಲೋ ಆಗ್ಯದ್ರಿ? ಹಾಂ ಸರ್. ಒಂದು ಮತ್ತೇನಾಯ್ತಂದ್ರೆ ಎಷ್ಟೇ ಬಿಸಿಲಿದ್ರೂ ಅದರ ತೇವಾಂಶ ಕಳ್ಕೊತಾ ಇಲ್ಲ ಸರ್. ತೇವಾಂಶ ಅಂದ್ರ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅದ, ಹಿಡ್ಕೋತ ಸರ್. ಹಸಿ ಹಿಡ್ಕೋತಾರೆ. ಮರಿಗಳು ಹೆಂಗ್ ಯಾವ ಥರ ಬಂದವ್ರಿ ಸರ್? ಮರಿಗಳು ಗ್ರೋತ್ ಜಾಸ್ತಿ ಐತೆ ಸರ್. ಮರಿಗಳು ಚಲೋ ಆಗ್ಯದ್ರಿ? ಬೆಳವಣಿಗೆ ಐತ್ರಿ. ಯೂಸ್ ಮಾಡ್ಬೋದು ಸರ್ ಪ್ರತಿಯೊಬ್ಬರು. ಪ್ರತಿಯೊಂದು ರೈತರು ಯೂಸ್ ಮಾಡ್ಬೋದ್ರಿ. ಸರ್. ಬೇಸಿಗೆಯಲ್ಲಿ ಏನು ಬೆನಿಫಿಟ್ ಅಂದ್ರೆ ಒಟ್ಟು ನೀರಿನ ಸ್ವಲ್ಪ ಅಭಾವ ಇದ್ರೂ ಕವರ್ ಮಾಡ್ತಾರೆ. ಕಂಟ್ರೋಲ್ ಮಾಡುತ್ತೆ ಸರ್ ಇದು. ಮರಿಗಳ ಸಂಖ್ಯೆ ಹೆಂಗ್ ಬಂದ? ಚಲೋ ಬಂದವ್ರಿ? ಜಾಸ್ತಿ ಬಂದೈತೆ ಸರ್ ಮರಿಗಳು. ನೋಡಮ್ರಿ. ಹಾಂ ಸರ್. ಜಗ್ಗಿ ಮರಿಗಳು ಚಲೋ ಆಗ್ಯಾದ್ರಿ ಮರಿಗಳು. ಹಾಂ ಸರ್. ಇನ್ನೊಂದು 15 ದಿನ ಆದ್ರೆ ಗಣಿಕೆ ಇಡುತ್ತೆ ಸರ್. 15 ದಿನದಾಗ ಚಾಲೂ ಮಾಡ್ತಾರೆ ಗಣಿಕೆ ಇಡ್ಲಾಕ? ಆಗೈತೆ ಸರ್. ಈ ಬಡ್ಡೆ ಬರತೈತ್ರಿ. 15 ದಿನ ಒಳಗಡೆ ಆದ್ರೂ ಇದಾಗುತ್ತೆ. ನಾವು ರೈತರಿಗೆ ಹೇಳ್ಬೋದಲ್ರಿ ಬಿಂದಾಸಾಗಿ? ಹೇಳ್ಬೋದ್ರಿ. ಬಿಂದಾಸಾಗಿ. ಈಗ ನಮ್ದು 10 ಎಕರೆಗೆ ನೀವು ಯೂಸ್ ಮಾಡಿರಿ. 10 ಎಕರೆ ನಿಮ್ಗೆ ಒಳ್ಳೇದು ಅನ್ಸಿದ ಮೇಲೆ ನೀವು ನಿಮ್ಮ ಬಿಗರಿಗೆ ಒಂದು 20 ಎಕರೆ ಕಿಟ್ ಕೊಟ್ಟಿರಿ? ಕೊಟ್ಟಿವಿ ಸರ್. ಓಕೆ ಓಕೆ. ಅಂದ್ರೆ ರೈತರು ಹ್ಯಾಪಿ, ನೀವು ಹ್ಯಾಪಿ ಇರಿ. ಬಿಂದಾಸಾಗಿ ಹೇಳಿ ನಿಮ್ಮ ರಿಲೇಷನ್ದಾಗ ನೀವು ಹೇಳಿ ಕೊಡ್ಬೋದು ಆರಾಮ್ಲೆ. ಸರ್ ಆರಾಮಾಗಿ ಕೊಡ್ಬೋದು. ಓಕೆ ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.